ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಥಗಡ ಟೂರಿಸ್ಟ್. ಎಲ್ರಿಗೂ ನಮಸ್ಕಾರ. ಸೊ ವೀಡಿಯೋ ಲೇಟ್ ಆಗಿರೋದಕ್ಕೆ ಕ್ಷಮೆ ಇರಲಿ. ಸೊ ಕಾರಣ ಏನಪ್ಪ ಅಂದರೆ ಯಾಕೆ ವೀಡಿಯೋ ಲೇಟ್ ಆಗ್ತಿದೆ ಅಂದರೆ, ಸೊ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸೊ ನಮ್ಮ ಜೀವನದಲ್ಲಿ ಅಂತ ಕಹಿ ಘಟನೆ ನಡೆದೋಯ್ತು. ಸೊ ಅದೆಲ್ಲ ಹೇಳೋಕ್ಕೆ ಈಗ ಟೈಮ್ ಇಲ್ಲ. ಸೊ ವೀಡಿಯೋ ಲೇಟ್ ಆಯಿತು. ಸೊ ಹಂಗಾಗಿ ಕ್ಷಮೆ ಇರಲಿ ಸ್ನೇಹಿತರೆ. ನಿನ್ನೆ ನೀವೇನು ನೋಡಿದ್ರೋ ಲಾಸ್ಟ್ ಟೈಮ್ ವೀಡಿಯೋ, ತುಂಬ ಜನ ಕಮೆಂಟ್ ಹಾಕಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ, ಬ್ರದರ್ ಸೆಕೆಂಡ್ ಎಪಿಸೋಡ್ ಹಾಕಿ ಅಂತೇಳಿ. ಸೊ ಹಂಗಾಗಿಬಿಟ್ಟು ನಿಮ್ಮ ಒತ್ತಾಯದ ಮೇರೆಗೆ ನನಗೆ ಇಂಟ್ರೆಸ್ಟ್ ಇಲ್ದಂಗೆ ಆಗ್ಬಿಟ್ಟಿತ್ತು ಹಂಗೆ ವೀಡಿಯೋ ಮಾಡೋಕ್ಕೆ. ಸೊ ಇನ್ನೂ 2 ವೀಡಿಯೋ ಬಾಕಿ ಇದ್ವು. ಸೊ ಹಂಗಾಗ್ಬಿಟ್ಟು ಈಗೊಂದು ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ಏನು ನೋಡಿದ್ರು ಪ್ರಯಾಗ್ರಾಜ್ ಪಾರ್ಕಿಂಗಲ್ಲಿ ಎಂಡ್ ಮಾಡಿದ್ದೆ. ಸೊ ಅದು ಮುಂದೆ ಕಂಟಿನ್ಯೂ ಏನಾಯಿತು ಎಲ್ಲ ಪ್ರತಿಯೊಂದು ಈಗ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಬನ್ನಿ, ಜಾಸ್ತಿ ಮಾತಾಡೋದು ಬೇಡ. ಸೊ ನನಗೂ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಬನ್ನಿ ಆ ವಿಡಿಯೋ ನೋಡ್ಕೊಂಬಿಟ್ಟು ಮತ್ತೆ ಲೇಟ್ ಆಗೋಲ್ಲ, ಕಂಟಿನ್ಯೂ ಬರ್ತಾ ವೀಡಿಯೋಗಳು. ಈ ವಿಡಿಯೋ ಹಾಕಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ, ಲೇಟ್ ಮಾಡಲ್ಲ. ಸೊ ಇಲ್ಲಿಗೆ ಪ್ರಯಾಗ್ರಾಜ್ ಟ್ರಿಪ್ ಎಂಡ್ ಮಾಡಿಬಿಡ್ತು. ತುಂಬ ಲೇಟ್ ಆಯಿತು, ಸುಮಾರು ಒಂದು 2 ವೀಕ್ ಆಯಿತು. ಹಾಕ್ಬೇಕು ಅನ್ನೋದಿತ್ತು, ಏನು ಮಾಡೋದು, ನಮ್ಮ ಲೈಫಲ್ಲಿ ಅಂತ ಘಟನೆ ನಡೆದೋಯ್ತು. ಸೊ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ಜನ ನನಗೆ ಸಮಾಧಾನದ ಕಮೆಂಟ್ ಹಾಕಿದ್ರೆ ತುಂಬ ಹೃದಯದ ಧನ್ಯವಾದಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ಹೇಳ್ಕೊಬಾರ್ದು ಅವೆಲ್ಲ ನೋವು, ಅಷ್ಟೊಂದು ನೋವು ಆಗ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರ. ಯಾವ ತೀರ್ಥ ಸ್ನಾನ ಮಾಡಿದ್ರು ಅಷ್ಟೇ, ಯಾವ ಎಷ್ಟು ಲಿಂಗಗಳು ದರ್ಶನ ಮಾಡಿದ್ರು ಅಷ್ಟೇ. ಏನು ಹಣೆಯಲ್ಲಿ ಏನು ಬರೆದಿರುತ್ತೋ ಅಷ್ಟೇ ಋಣ, ಹಣೆಯಲ್ಲಿದ್ದು ಅಷ್ಟೇ ಋಣ ಅಂತಾರಲ್ಲ ಹಂಗೆ. ಬನ್ನಿ, ಜಾಸ್ತಿ ಮಾತಾಡ್ತಾ ಹೋದರೆ ಭಾಳ ಡೀಪಾಗಿ ಹೋಗ್ಬಿಡ್ತೀನಿ. ಬನ್ನಿ ಫಸ್ಟು ವೀಡಿಯೋ ನೋಡ್ಕೊಂಬನ್ನಿ. ನೋಡಿ, ಫೈನಲಿ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಪಾರ್ಕಿಂಗ್ ಮಾಡಲಿಲ್ಲ, ಎಲ್ಲ ಟೌನಿಗೆ ಹೋಗೋಣ ಅಂತ ಹೇಳಿದ್ರು. ಹಂಗಾಗಿ ಎಲ್ಲ ಗಾಡಿಗಳು ಹಿಂಗೆ ಹೋಗ್ತಿದ್ವಿ. ನೋಡಿ, ಈಗ ಸ್ಕೆಟರ್ ಪಾರ್ಕಿಂಗಿಂದ ಸೀದಾ ಒಳಗಡೆ ಹೋಗ್ತಿದ್ದೀವಿ. ಒಳಗಡೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ಇಲ್ಲಿ ಬಂದಿದ್ವಿ. ಇಲ್ಲಿ ನೋಡ್ಬೋದು, ಆಲ್ರೆಡಿ ಸಿಕ್ಕಾಪಟ್ಟೆ ಕ್ರೌಡ್ ಸ್ಟಾರ್ಟ್ ಆಗ್ತಾಯಿದೆ. ಟ್ರಾಫಿಕ್ ಲೈಟಾಗಿ ಸ್ಟಾರ್ಟ್ ಆಗಿದೆ. ನೋಡಿ, ಇಲ್ಲಿ ಬಂದ್ಬಿಟ್ಟು ಎಲ್ಲ ಇದು ಸಂಗಮದಲ್ಲಿ ಮುಳುಗಕ್ಕೆ ಹೋಗ್ತಿದ್ರು ಸ್ನಾನ ಮಾಡೋಕ್ಕೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಇಲ್ಲೆಲ್ಲ ನಡ್ಕೊಂಡು ಹೋಗೋರು, ಪಾದಯಾತ್ರೆ ಮಾಡೋರು ಭಾಳ ಜನ ಸಿಗ್ತಾರೆ ನಡ್ಕೊಂಡು ಹೋಗೋರು. ಮತ್ತು ನೋಡಿ, ಇಲ್ಲಿ ಚಾರ್ಜಿಂಗ್ ಗಾಡಿಗೆ ಸಮಸ್ಯೆ. ನೋಡಿ, ಹೆಂಗೆ ಬೇಕಂಗೆ ಓಡಿಸ್ತಾ ಇರ್ತಾರೆ. ನೋಡಿ, ಫೈನಲಿ ಆಲ್ಮೋಸ್ಟ್ ಎಲ್ಲ ಪಾಸ್ ಮಾಡ್ಕೊಂಡು ಇಲ್ಲೊಂದು ಯಾವುದೋ ಪಾರ್ಕಿಂಗ್ ಹತ್ರ ಬಂದ್ವಿ. ಪಾರ್ಕಿಂಗ್ ಅಲ್ಲ, ಇದು ಏನೋ ಇದು ಟೆಂಟುಗಳೆಲ್ಲ ಇದೆಯಲ್ಲ, ಇಲ್ಲೇ ಇರೋದು. ನೋಡಿ, ಆಲ್ಮೋಸ್ಟ್ ನಾವು ಫುಲ್ಲು ಮಂಜು ಕಟ್ಕೊಂಬಿಡ್ತು. ಸೀನ ಹಿಂಗೆ ಸ್ಟ್ರೈಟ್ ಹೋದ್ನ ಯಾವ ಕಡೆ ಹೋದ್ನ ನಮ್ಮದ ಗೊತ್ತಾಗಲಿಲ್ಲ. ನೋಡಿ, ಫೈನಲಿ ನಾವು ಇಲ್ಲಿ ಟೆಂಪ್ರವರಿ ಬ್ರಿಡ್ಜ್ ಮೇಲೆ ಗಾಡಿ ಹೋಗ್ತಾ ಇದೆ ನಮ್ಮದು. ನಾವು ಈ ಟೆಂಪ್ರವರಿ ಬ್ರಿಡ್ಜ್ ಮೇಲೆ ಗಾಡಿ ಓಡಿಸ್ತೀವಿ ಅಂತ ಕನ್ಸಲ್ಲಿ ಸಹ ಅಂದ್ಕೊಂಡಿರಲಿಲ್ಲ. ನೋಡಿ, ಅದು ಹೇಗ ಬಂದ್ವಿ ಈ ರೂಟಲ್ಲೇ. ನೋಡಿ, ಮಂಜಪ್ಪ ಮುಂದೆ ಹೋಗ್ತದಾನೆ. ಬಟ್ ಏನೋ ಒಂಥರ ಫೀಲಿಂಗು ಈಗ ಇದ್ರ ಮೇಲೆ ಗಾಡಿ ಓಡ್ಸೋಕ್ಕೆ. ಒಂದು ಕಡೆ ಭಯನೂ ಇದೆ, ಒಂದು ಕಡೆ ಖುಷಿನೂ ಇದೆ. ಬಟ್ ಯಾವ ಗಾಡಿ ಹೋದ್ವೋ ಇಲ್ಲೋ ಗೊತ್ತಿಲ್ಲ. ಸೀನಾ ಮುಂದೆ ಹೋಗ್ಬಿಟ್ಟ, ನಾನು ಮಂಜಪ್ಪ ಹಿಂದೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಫಾಗ್ ಐತೆ, ಏನೇನೋ ಕಾಣಿಸ್ತಿಲ್ಲ. ಆ ಕಡೆ ಈ ಕಡೆ ನೀರು ನೋಡಲೇ, ಅದೇ ತುಂಬಾ ದಟ್ಟವಾಗಿ ಆ ಕಡೆವರೆಗೂ. ನಿಜ, ಇಂಥ ಟೈಮಲ್ಲಿ ನಾವು ಈ ಬ್ರಿಡ್ಜ್ ಮೇಲೆ ಗಾಡಿ ಓಡಿಸ್ತಿರೋದೇ ಗ್ರೇಟ್. ಯಾಕಂದರೆ ಈ ಬ್ರಿಡ್ಜ್ವರೆಗೂ ಯಾವ ಗಾಡಿಗಳು ಬಂದೇ ಇಲ್ಲ ಅನಿಸುತ್ತೆ. ಸೊ ಈ ಜನ ಇಷ್ಟೊಂದು ಕ್ರೌಡಲ್ಲಿ, ಸೊ ನಾವೇ ಲಕ್ಕಿ ಪರ್ಸನ್ ಅನಿಸುತ್ತೆ. ನೋಡ್ಬೋದು, ಇಂಥ ಜನದ ಮಧ್ಯದಲ್ಲಿ ಇಂಥ ಟೆಂಪ್ರವರಿ ಬ್ರಿಡ್ಜ್ ಮೇಲೆ ನಾವು ಗಾಡಿ ಓಡಿಸ್ತಾ ಇದ್ವಿ. ಈ ಟೆಂಪ್ರವರಿ ಬ್ರಿಡ್ಜ್ ತಡ ಆ ಕಡೆ ಹೋಗ್ಬೇಕು, ಆ ಕಡೆ ಇನ್ನೊಂದು ರೋಡಿಗೆ. ನಾನು ಈ ಟೆಂಪ್ರವರಿ ಬ್ರಿಡ್ಜ್ ಮೇಲೆ ಒಂದು ಲಾರಿ ಹೋಗ್ತಾ ಇತ್ತು, ಇದೆಲ್ಲ ಕನ್ಸ್ಟ್ರಕ್ಷನ್ ನೋಡ್ಬೇಕಾರೆ. ಅವಾಗ ಅಂದ್ಕೊಂತಿದ್ದೆ, ಭಾಳ ಸರಿ ನೋಡ್ತಾ ಇದ್ದೆ, ಏನೋ ಒಂಥರ ಇದಾಗ್ತೈತೆ ಬ್ರಿಡ್ಜ್ ಮೇಲೆ ಹೆಂಗೆ ಹೋಗುತ್ತೆ ಗಾಡಿ ಅಂತ. ಸೊ ಈಗ ಫೈನಲಿ ಪ್ರಾಕ್ಟಿಕಲ್ಲಾಗಿ ನಮ್ಮ ಗಾಡಿನೇ ಓಡಿಸ್ತಾ ಇದ್ವಿ. ಒಂದು ಕಡೆ ಖುಷಿ ಇದೆ. ನೋಡ್ಬೋದು, ಸಖತ್ತ ಮಾಡಿದ್ದಾರೆ ಟೆಂಪ್ರವರಿ ಬ್ರಿಡ್ಜ್ನ. ಇದನ್ನು ಎಲ್ಲ ಬಸ್ಸಿಗೆ ಪ್ಲಾಟ್ಫಾರ್ಮ್ ಬರುತ್ತಲ್ಲ, ಆ ಥರ ಪ್ಲಾಟ್ಫಾರ್ಮ್ ಹಾಕಿ ಮಾಡಿರೋದು. ಅಕ್ಕಪಕ್ಕ ನೀರೆಲ್ಲ ಹರಿತಾ ಇದೆ. ಬನ್ನಿ, ಇನ್ನೇನು ನಿಯರೆಸ್ಟ್ ನಾವು ಆ ಕಡೆ ಮಂಜಪ್ಪ ಆಲ್ರೆಡಿ ಇನ್ನೇನು ದಡ ಸೇರ್ಕೊಂಡ್ರು. ಈಗ ನಮ್ಮ ಗಾಡಿ ನೆಕ್ಸ್ಟ್ ಇರೋದು. ಇನ್ನೇನು ಆಲ್ಮೋಸ್ಟ್ ಆಲ್ ನಿಯರ್ ನಾವು ಪಾಸ್ ಆದ್ವಿ ಬ್ರಿಡ್ಜ್. ಬ್ರಿಡ್ಜ್ ಪಾಸ್ ಆದ ತಕ್ಷಣ ಇಲ್ಲೊಂದು ರೈಟ್ ಸೈಡಿಗೆ ಒಂದು ಟೆಂಪಲ್ ಬಂದಿದೆ. ಟೆಂಪಲ್ ಇದೆ, ಯಾವ ಟೆಂಪಲ್ ಅಂತ ಗೊತ್ತಿಲ್ಲ, ನೋಡ್ಬೋದು. ಇಲ್ಲೊಂದು ನೋಡಿದರೆ ಇಲ್ಲಾದ ಒಂದು ಸ್ವಾಮಿದು ಆರ್ಚ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಒಳಗೆ ಹೋಗಿ ಮತ್ತೆ ಟೌನಿಗೆ ಹೋಗ್ತಾ ಇರೋದು ನಾವು. ನೋಡೋಣ ಬನ್ನಿ, ಇನ್ನೂ ಎಲ್ಲೆಲ್ಲಿ ಹೋಗ್ತೀವೋ ಏನೋ ಗೊತ್ತಿಲ್ಲ. ಬಟ್ ನಾವೇನೋ ಗಾಡಿ ಫಾಲೋ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀವಿ. ನಮ್ಮ ಏನು ಇನೋವಾ ಮತ್ತು ಜೊತೆಗೆ ಬಂದಿರೋ ನಮ್ಮ ಇನೋವಾ ಮತ್ತು ಸೀನಂದು ಟಿ ನಮ್ಮ ಮಂಜಪ್ಪನ ಟಿ ಎಲ್ಲ ಜೊತೆಗೆ ಹೋಗ್ತಾ ಇರೋದು.
ನೋಡಿ ಫೈನಲಿ ಹಂಗು ಹಿಂಗು ಪಾಸ್ ಮಾಡ್ಕೊಂಬಿಟ್ಟು ಟೌನ್ಗೆ ಎಂಟ್ರಿ ಆದ್ವಿ, ಮೇನ್ ಸಿಟಿ ಟೌನ್ ಎಂಟ್ರಿಗೆ. ನೋಡಿ ಈ ಬ್ರಿಡ್ಜ್ ಬರುತ್ತೆ ಈಗ ಮುಂದುಗಡೆ ಲೈಟಿಂಗ್ಸ್ ಏನು ನೋಡ್ತಾ ಇದ್ರು, ಈ ಬ್ರಿಡ್ಜ್ ದಾಟಿದ ಮೇಲೆ ಮೇನ್ ಇದು ಕುಂಭಮೇಳ ನಡೀತಿದೆಯಲ್ಲ, ಆ ಬ್ರಿಡ್ಜ್ ಸೆಂಟ್ರ್ನ ಬ್ರಿಡ್ಜ್ ಬರುತ್ತಲ್ಲ, ಆ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇರೋದು. ಈಗ ನೋಡ್ಬೋದು ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಇಲ್ಲ ಎಷ್ಟಾರು ನೋಡಿದ್ರು ಪಾಪ ಅಲ್ಲಿ ಅವ್ರಿಗೆ ಓಡಾಡೋಕ್ಕೆ ಜಾಗ ಇರಲ್ಲ ಅಂತ ಅಷ್ಟೊಂದು ಜನ ಇದ್ದಾರೆ ಇಲ್ಲಿ. ಹುಷಾರಾಗಿ ಪಾಸ್ ಮಾಡಬೇಕು. ನೋಡ್ಬೋದು ಆ ಕಡೆ ಈ ಕಡೆ ಆಲ್ರೆಡಿ ಲೈಟಿಂಗ್ ಸ್ಟಾರ್ಟ್ ಆಗಿದೆ ನೋಡ್ರಿ, ಎಲ್ಲ ಲೈಟ್ ಆನ್ ಮಾಡಿದ್ದಾರೆ. ವಾವ್, ಈ ಬ್ರಿಡ್ಜ್ ಮೇಲೆ ನೋಡೋಕ್ಕೆ ಒಂಥರ ಖುಷಿ ಗುರು, ಏನೋ ಒಂಥರ ಸಮಾಧಾನ. ಫೈನಲಿ ನಾವು ಪ್ರಯಾಗ್ರಾಜಿಗೆ ರೀಚ್ ಆದ್ವಿ ಅನ್ನೋದೊಂದು ಖುಷಿ ವಿಚಾರ. ನೋಡಿ 144 ವರ್ಷಕ್ಕೊಂದ್ಸರಿ ಆಗ ಕುಂಭಮೇಳಕ್ಕೆ ನಾವು ಬರ್ತೀವಿ ಅಂತ ಕನಸನ್ನೆಲ್ಲ ಸಹ ಅಂದ್ಕೊಂಡಿರಲಿಲ್ಲ. ಅಂತೂ ಇಂತೂ ಫೈನಲಿ ಪ್ರಯಾಗ್ರಾಜಿಗೆ ರೀಚ್ ಆದ್ವಿ. ಬನ್ನಿ ಈ ಕಡೆ ಈಗ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ಕ್ಲಿಯರಾಗೆ ನಿಮಗೆ ಕೆಳಗಡೆ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ. ಇಲ್ಲೆಲ್ಲ ಗಾಡಿಗಳು ನಿಲ್ಲಿಸಿದ್ದಾರೆ, ನೋಡೋಣ ಬನ್ನಿ. ಅಲ್ಲಿ ಮುಂದೆ ನಮ್ಮ ಗಾಡಿ ನಿಲ್ಸೋಕ್ಕೆ ಜಾಗ ಆದರೆ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ. ಮಾಡಿಸ್ತಾರೆ ಅವ್ರದ್ದು 600 ರೂಪಾಯಿ ಇನ್ನು ಅಪ್ರದಾನ. ಡೋರ್ ನೋಡ್ಕೊಂಡು ತೆಗಿರಪ್ಪ. ಅಂತೂ ಇಂತೂ ಫೈನಲಿ ಪ್ರಯಾಗ್ರಾಜ್ ರೀಚ್ ಆದ್ವಿ. ನೋಡ್ಬೋದು ನಮ್ಮ ಗಾಡಿ ಪ್ರಯಾಗ್ರಾಜಿಗೆ ಬಂದ್ವಿ. ಇಲ್ಲೇ ಈ ಬ್ರಿಡ್ಜ್ ಮೇಲೆ ಸಿಕ್ಕಾಬಟ್ಟೆ ರೀಲ್ಸ್ ಮಾಡಿದ್ದಾರೆ ಜನ. ನೋಡಿ ಎಲ್ಲ ಅಗೋರಿಗಳು, ನಾಗಸಾಧುಗಳು ಎಲ್ಲ ಕಾಣಿಸ್ತಿದ್ದಾರೆ. ಈ ಲೈಟಿಂಗ್ಸ್ ನೋಡೋಕ್ಕೆ 2 ಕಣ್ಣು ಸಾಲದು ಗುರು, ಅಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಲೈಟಿಂಗ್ಸ್. ನೋಡಿ ಎತ್ತ ನೋಡಿದ್ರು ಸುಮ್ಮ ಬೆಳಕು. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವು ಏನೋ ಗೊತ್ತಿಲ್ಲ. ಫೈನಲಿ ಪ್ರಯಾಗ್ರಾಜಿಗೆ ಮಹಾಕುಂಭಮೇಳಕ್ಕೆ ನಾವು ಎಂಟ್ರಿ ಆಗಿದ್ದೀವಿ ಅನ್ನೋ ಖುಷಿ ಇದೆ. ನೋಡಿ ನಮ್ಮ ಮಂಜಪ್ಪಗೆ ಯಾಕೆ ಫೋಟೋ ಹುಚ್ಚು ಬಂದ್ಬಿಟ್ಟೈತೆ, ಕುಂಭಮೇಳಕ್ಕೆ ಬಂದು ನಂದು ವಿಡಿಯೋ ಮಾಡು ಫೋಟೋ ತೆಗಿ ಅಂತ ಹೇಳ್ತಾಯಿದ್ರು. ಹಂಗಾಗಿ ಮಂಜಪ್ಪದೊಂದು ಕ್ಲಿಪ್ ಹಾಕಿದ್ದೀನಿ, ನಮ್ಮ ಸೀನಾ ಮುಂದೆ ಉಳ್ಕೊಂಡು ಅವ್ನು ತೋರ್ಸೋಕ್ಕೆ. ನೋಡಿ ನಾವು ಆ ಬ್ರಿಡ್ಜ್ ಮೇಲೆ ತೆಗ್ದಿದ್ದು ಅಲ್ಲೇ ಬೆಳಗಿನ ಜಾವ ಹೆಚ್ಚು ಕಡಿಮೆ ಒಂದು 5 ಗಂಟೆ ಆಗಿತ್ತು ಅನಿಸುತ್ತೆ. ಅವಾಗ ನಾನು ಶೂಟ್ ಮಾಡಿದ್ದೆ ವಿಡಿಯೋ. ಈಗ ಇಲ್ಲಿಗೆ ಇನ್ನೂ ಪಾರ್ಕಿಂಗ್ ಹೋಗಿಲ್ಲ. ನೋಡಿ ಇದು VIP ಪಾರ್ಕಿಂಗ್ ಎಂಟ್ರಿ, ಇಲ್ಲೆಲ್ಲ ಆರ್ಮಿಗಳಿದ್ದಾರೆ. ನೋಡಿ ನಾವು ಇಲ್ಲೇ ಗಾಡಿ ಸೀದಾ ಇಲ್ಲಿಗೆ ತಂದಿದ್ದೀವಿ, ಬಟ್ ಅಬ್ಜೆಕ್ಷನ್ ಎಲ್ಲೂ ಮಾಡಿಲ್ಲ. ನೋಡ್ಬೋದು ಇಲ್ಲೆಲ್ಲ ಬಸ್ಗಳು ಬರ್ತಾ ಇದ್ದಾವೆ, ಎಲ್ಲ ಆರ್ಮಿಗಳೇ ಓಡಾಡ್ತಿರೋದು, UP ಆರ್ಮಿಗಳು ನೋಡ್ರಿ. ಎಲ್ಲ ಇಲ್ಲಿ ಇದೇನು ರೋಡ್ ಇದೆ, ಇದು ಈಗ ಹೋಗ್ತಾಯಿದ್ವಲ್ಲ, ಈ ರೋಡಲ್ಲಿ ಫುಲ್ಲು ಬರೀ VIPಸೇ ಬರೋದು ಜಾಸ್ತಿ. ಅಂದರೆ ಇಲ್ಲಿ ಸಂಗಮ ನಿಯರ್ ಅಂತೆ ಪಾರ್ಕಿಂಗ್, ಅದಕ್ಕೆ ಇಲ್ಲೇ ಮಾಡೋಣ ಅಂತ ಹೇಳಿದರು. ಹಂಗಾಗಿ ಇಲ್ಲಿ ಬಂದ್ವಿ. ಬನ್ನಿ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತೆ ಸಿಗೋಣ. ಫೈನಲಿ ಗಾಡಿ ಎಲ್ಲ ಪಾರ್ಕ್ ಮಾಡ್ಕೊಂಬಿಟ್ಟು ಈಗ ನಾನು ಸೀನಾ ಮತ್ತು ನಮ್ಮ ಕೋಟಿ ತಮ್ಮ ಸೂರಿ ಅಂತೇಳಿ, ಸೊ ನಾವು 5 ಜನನೂ ಈಗ ಸ್ನಾನ ಮಾಡೋಕ್ಕೆ ಹೊರಟಿದ್ದೀವಿ ಸಂಗಮದಲ್ಲಿ. ನೋಡಿ ನಮ್ಮ ಕೋಟಿಯವನು ನಮ್ಮ ರೈಟ್ ಸೈಡಲ್ಲಿ ಇರೋದು ಎಲ್ಲ ಸಂಗಮದಲ್ಲಿ ಸ್ನಾನ ಮಾಡೋಕ್ಕಂತ ಹೋಗ್ತಿದ್ವಿ. ಬನ್ನಿ ಹೋಗೋಣ. ನಿನ್ನೆ ನೈಟು ತೋರಿಸಿದ್ನಲ್ಲ ಫಾಗಲ್ಲೇ ಬಂದಿದ್ದೀವಿ, ಇದೇ ಥರ ಬ್ರಿಡ್ಜ್ ಮೇಲೆ ನಾವು ಗಾಡಿಗಳು ಬಂದಿದ್ದು. ನಮ್ಮ 8 ಗಾಡಿನೂ ಈಗ ಈ ಥರ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ, ಅದೊಂದು ಖುಷಿ ಐತೆ. ಸೊ ಯಾವ ಗಾಡಿನೂ ಬಿಡೋಲ್ಲ ಈ ಟೈಮಲ್ಲಿ. ನಾವು ಬೆಳಗಿನ ಜಾವ ಆಲ್ರೆಡಿ 4 ಗಂಟೆ ಆಯ್ತಂದರೆ ಈ ಜಂಕ್ಷನ್ ಅಲ್ಲ, ನೆಕ್ಸ್ಟ್ ಇನ್ನೊಂದು ಜಂಕ್ಷನ್ ಬರುತ್ತೆ ಆ ಕಡೆ ಸೈಡು, ಅಲ್ಲಿಂದ ಬಂದಿದ್ದು ಇದೇ ಬ್ರಿಡ್ಜಲ್ಲಿ. ನೀವು ನೋಡಿರ್ಬೋದು ಹಳೆ ವೀಡಿಯೋದಾಗ ಹಿಂದೆ ಹಾಕಿದ್ದೀನಿ ನೋಡ್ರಿ, ಅದು ನೈಟ್ ಹಾಕಿರೋ ವೀಡಿಯೋದಲ್ಲಿ ಐತೆ. ಅದ್ರ ಮೇಲೆ ಬರ್ಬೇಕಂದ್ರೆ ಹೆಂಗೆ ಹೋಗುತ್ತೆ ಇಲ್ಲಪ್ಪ ಅಂದ್ಕೊಂಡಿದ್ವಿ ಅಂದರೆ ಸಾಕಾದ ಬರೋದು ಗಾಡಿ ಮಾತ್ರ. ಮೇಲ್ಗಡೆ ಎಲ್ಲ ತಗಡ ಹಾಕಿ ಇದು ಮಾಡಿರ್ತಾರೆ.
ನೋಡಿ ಜನ ಅಂಥ ಜನ ಏನಿಲ್ಲ, ಕಮ್ಮಿ ಐತೆ ರೋಡು. ಈಗ ನಾವು ಹೋಗ್ತಿರೋ ತ್ರಿವೇಣಿ ಸಂಗಮ್ಗೆ ಸ್ನಾನ ಮಾಡೋಣ ಅಂತೇಳಿ ಹೊರಟಿದ್ದೀವಿ. ನಾನು, ಸೀನಾ, ಮಂಜಪ್ಪ ಮತ್ತು ನಮ್ಮ ಭಟ್ರುಗಳು. ಬನ್ನಿ ಹೋಗೋಣ. ಇಲ್ಲಿ ನಮ್ಮ ಪಾರ್ಕಿಂಗಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ, ನಡ್ಕೊಂಡು ಹೋಗ್ತಾ ಇದ್ವಿ. ಪಾರ್ಕಿಂಗಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ತ್ರಿವೇಣಿ ಸಂಗಮ್ಗೆ. ಸೊ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಈಗ ನೋಡಿ ಇದೆಲ್ಲ ಬೈಕ್ನವರು ಇಲ್ಲಿ ಲೋಕಲರೆಲ್ಲ ಬಾಡಿಗೆ ಓಡಿಸ್ತಾ ಇರ್ತಾರೆ, 2 ವೀಲರು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಬಿಡೋಕೆ ಒಬ್ಬರಿಗೆ ನೋಡಿ ಇದು ಬಾಡಿಗೆ ಇಲ್ಲಿ 300-400 ಎಂಬತ್ತದಾರ ನೋಡಿ. ಇವರೆಲ್ಲ ಒಬ್ಬರಿಗೆ 500-600 ರೂಪಾಯಿ ಕೇಳ್ತಾರೆ 2 ಕಿಲೋಮೀಟ್ರಿಗೆ. ಏನು ಮಾಡೋಕ್ಕಲ್ಲ, ಎಡೆಯೋಕ್ಕಾಗ್ಲಿಲ್ಲ ಕೊಟ್ಟು ಹೋಗ್ತಾರೆ. ನಮ್ಮ ಮನೆ ಡ್ರೈವರ್ ಅವರು ಸಹ 1000 ರೂಪಾಯಿ ಕೊಟ್ಟು ಬಂದವನು ಈಗ ಅಲ್ಲಿಗೆ ಕಸ್ಟಮರ್ ಜೊತೆಗೆ. ನೋಡಿ ಇಲ್ಲೆಲ್ಲ ಗಂಗಾ ಜಲ ತಗೊಂಡೋಗೋಕ್ಕೆಲ್ಲ ಕ್ಯಾನ್ಗಳು ಮಾರ್ತಿರ್ತಾರೆ. ಒಂದು ಕ್ಯಾನ್ 100 ರೂಪಾಯಿ, 50 ಈ ಥರ ಮಾರ್ತಿರ್ತಾರೆ. ಬನ್ನಿ ಈಗ ಸೀದಾ ಅಲ್ಲಿ ನದಿ ಹತ್ರ ಹೋಗಿ ಸಿಗೋಣ. ನೋಡಿ ಜೀವನ ಅನ್ನೋದು ಎಷ್ಟು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ, ಎಷ್ಟು ಕಷ್ಟ ಇರುತ್ತೆ ಅಂತ ನೋಡಿದ್ರೆ ಮನ್ಸಿಗೆ ಬೇಜಾರಾಗುತ್ತೆ. ನೋಡಿ ರಾತ್ರಿ ಒಂದು ಸ್ಟೇಟಸ್ ಹಾಕಿದ್ದೀನಲ್ಲ, ಯಾವುದೋ ಒಂದು ನೈಟ್ ವ್ಯೂ ಮಾಡಿದ್ದೆ ಒಂದು ವಿಡಿಯೋ. ಸೊ ಆ ಕಡೆ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಅದೇ ಬ್ರಿಡ್ಜಲ್ಲೇ ವಿಡಿಯೋ ಮಾಡಿದ್ದೆ. ಸೊ ನಾವೀಗ ನಿಯರ್ ಬೈ ತ್ರಿವೇಣಿ ಸಂಗಮ್ ಹತ್ರ ಹೋಗ್ತಾ ಇದ್ವಿ. ಇಲ್ಲಿಂದ ಸ್ನಾನ ಮಾಡ್ಕೊಂಬಿಟ್ಟು ಡೈರೆಕ್ಟ್ ನೆಕ್ಸ್ಟ್ ಯಾವ ಪ್ಲೇಸ್ ಏನೆಲ್ಲ ಅಪ್ಡೇಟ್ ಕೊಡ್ತೀನಿ ನೋಡಿ. ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ಬೇಕು ವ್ಯೂ, ನೈಟ್ ಭಯಂಕರ ಕಾಣುತ್ತೆ ನೋಡಿ. ಈ ರೈಲ್ವೆ ಗೇಟ್ ಪಾಸ್ ಮಾಡಿ ಬಂದಿದ್ದು ರಾತ್ರಿ ತೋರಿಸಿದ್ನಲ್ಲ ನೋಡಿ, ರೈಲ್ ಹೋಗ್ತಾ ಇದೆ. ತುಂಬ ಜನ ರೀಲ್ಸಲ್ಲಿ ನೋಡಿರ್ತೀರ, ಈ ಕಡೆಯಿಂದ ಹೋಗೋ ರೈಲಲ್ಲಿ ಶೂಟ್ ಮಾಡೋದು ವಿಡಿಯೋ. ಸಖತ್ತಾಗಿ ಕಾಣುತ್ತೆ ಆ ಫ್ಲೇವರ್ ಮೇಲೆ. ನಾನು ಗಾಡಿ ನಿಲ್ಲಿಸಿ ವಿಡಿಯೋ ಮಾಡಿದ್ದೀನಿ ಅಂದರೆ ಆ ಬ್ರಿಡ್ಜು, ಇದು ರೈಲ್ ಬ್ರಿಡ್ಜ್ ಇದೆ ನೋಡಿ. ರೈಲ್ ಪಾಸ್ ಆಗ್ತಾ ಇದೆ ನೋಡಿ, ಸಖತ್ತಾಗಿ ಕಾಣುತ್ತೆ ನೈಟ್ ವ್ಯೂ ಮಾತ್ರ. ನಮ್ಮದು ಆ ಕಡೆ ಗಾಡಿಗಳು ಹೋಗೋದು, ಸೊ ಅಲ್ಲಿ ನಿಲ್ಸಕ್ಕೆ ಬಿಡಲ್ಲ. ಬಟ್ ನಾವು ನಿಲ್ಸ್ಕೊಂಡಿದ್ವಿ 3 ಗಾಡಿನ, ಸೀನ, ನಂದು, ಮಂಜಪ್ಪಂದು 3 ಗಾಡಿ ನಿಲ್ಲಿಸಿ ವಿಡಿಯೋ ಮಾಡಿದ್ವಿ. ರೋಡ್ ತೋರಿಸಿದ್ವಿ ನೋಡಿ, ಸಖತ್ತಾಗೈತೆ ಮಾತ್ರ. ಬಟ್ ಜನ ಏನಿಲ್ಲ, ಆರಾಮ್ಸೆ ಹೋಗ್ಬೋದು. ಸ್ವಲ್ಪ ನಿಮ್ಮ ಲಗೇಜ್ಗಳು, ಮೊಬೈಲ್ಗಳೆಲ್ಲ ಹುಷಾರಾಗಿ ತಗೊಂಡು ಹೋಗ್ಬೇಕು. ತ್ರಿವೇಣಿ ಸಂಗಮದ ಹತ್ರ ಭಾಳ ಕಷ್ಟ. ಯಾರೋ ಹಿಂದೆ ಈಗ ಒಬ್ಬರು ದುಡ್ಡು ಮೊಬೈಲನ್ನು ಜಾಬ್ ಕತ್ತರಿಸ್ಯಾರೆ, ಹಂಗೆ ಆಗ್ತಾವೆ. ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಜನ ಅಂತ ಏನಿಲ್ಲ, ಮಾಮೂಲಿ ನೋಡಿರ್ತೀರಿ ಇಷ್ಟು ಜನ ಎಲ್ಲ ಜಾತ್ರೆಗಳಿಗೆ ಅಷ್ಟೇ ಇರೋದು, ಕ್ರೌಡ್ ಏನಂತ ಏನಿಲ್ಲ ನೋಡಿ. ನೈಟು ಏನು ತೋರಿಸಿದ್ದೀನಿ ನಾನು, ಒಂದು ಗಾಡಿ ವೀಡಿಯೋ ಮಾಡಿದ್ನಲ್ಲ, ಗಾಡಿ ಆಗೋ ಅಲ್ಲಿ ನಿಲ್ಸ್ಕೊಂಬಿಟ್ಟೆ ಇದೆಲ್ಲ ವೀಡಿಯೋ ಮಾಡಿದ್ದು ನೋಡ್ಬೋದು. ಬಟ್ ಜನ ಅಂತ ಏನಿಲ್ಲ ಗುರು, ರಶ್ಶು ಮಾಮೂಲಿ ಕ್ರೌಡ್ ಕಮ್ಮಿ ಐತೆ. ಮಾಮೂಲಿ ಕೆಲವು ಜಾತ್ರೆ ಊರುಗಳಿಗೆಲ್ಲ ನೋಡ್ತಾರೆ ಅಷ್ಟೇ ಜನ ಇರೋದು, ಅಂಥ ಜನ ಏನು ಕಾಣಿಸ್ತಿಲ್ಲ ನೋಡಿ. ಅಲ್ಲಿ ಗಾಡಿ ನಿಲ್ಸಕ್ಕೆ ಬಿಟ್ಟಿರಲಿಲ್ಲ, ಬಟ್ ಗಾಡಿ ನಿಲ್ಲಿಸಿ ವಿಡಿಯೋ ಮಾಡಿದ್ವಿ ಅಲ್ಲೇ ನೋಡಿ, ಅದೇ ಜಾಗದಲ್ಲೇ. ಬಟ್ ನೈಟ್ ನೋಡ್ಬೇಕು, ಸಖತ್ತಾಗಿ ಕಾಣುತ್ತೆ ವ್ಯೂ ನೋಡಿ. ಈಗ ನಂದಿ ದ್ವಾರಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಏನೋ ಬೋಟಿಂಗ್ ಅಂತ ಹೇಳ್ತಿದ್ದಾರೆ, ಬಟ್ ಬೋಟಿಂಗ್ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೂ. ನಾವು ಕೇಳ್ಕೊಂಡು ಹೋಗ್ತಾ ಇದ್ದೀವಿ, ನಾನು, ಸೀನಾ ಎಲ್ಲ, ಮಂಜಪ್ಪ ಕಡೆ ಕೆಳಗಡೆಗೆಲ್ಲ ಫುಲ್ ಮರಳು ಥರ ಇರುತ್ತಲ್ಲ, ಅದಕ್ಕೆ ಬಸ್ಸಿನ ಪ್ಲಾಟ್ಫಾರ್ಮ್ ಹಾಕಿದ್ದಾರೆ ಮೆಟಲ್ದು. ಇದೇನೆ ಇಲ್ಲಿ ದುಡ್ಡು ಕೊಡ್ಬೇಕು ಬಾರ್ಲಿ ನೋಡಿ. ಇಲ್ಲಿಂದ ಎಲ್ಲ ಅಗರುಗಳು, ನಾಗಸಾಧುಗಳು ಸ್ಟಾರ್ಟ್ ಆಗ್ತಾರೆ. ನಾವು ಸ್ನಾನಕ್ಕೆ ಹೋಗ್ಬೇಕಾದ್ರೆ ತುಂಬ ಜನ ಸಿಗ್ತಾ ಇರ್ತಾರೆ. ಮೈ ಮೇಲಿರೋ ಗಂಧ ಎಷ್ಟು ಸುಗಂಧವಾಗಿ ಸ್ಮೆಲ್ ಬರುತ್ತೆ ಅಂದ್ರೆ, ಒರಿಜಿನಲ್ ನೋಡ್ಸಿನ ಅದು ಒರಿಜಿನಲ್ ಗಂಧ ಹೆಂಗೆ ಘಮ 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 ಅನ್ನತ್ ನೋಡ, ಸಖತ್ತಾಗೈತೆ ನೋಡಿ. ಎಲ್ಲ ಒರಿಜಿನಲ್ ರುದ್ರಾಕ್ಷಿಗಳು ಅಂತ ಎಲ್ಲಿ ನೋಡಿರಾವೆ. ಸೀನಾ ಕೇಳ್ತಿದ್ದಾನೆ, ಎಷ್ಟೊಂದು ಸೀನಾ
हाँ ए इधर फिनिशिंग ಇಲ್ಲ ಕಂಡ್ಲ भैया कितना भाई एक 150 है कम नहीं आता है ना हाँ 100 रुपीस 100 ರೂಪಾಯಿ ಕೊಡ್ತಾನಂತ ಕಣ ಬೇಕಾ ಇಲ್ಲೇ ನೋಡ್ರಿ ಮೋನಾಲಿಸಾಸ್ ಹೈಲೈಟ್ ಆಗಿದ್ದ ಇದೇ ಜಾಗ ಎಲ್ಲ ಮೋನಾಲಿಸ ವಂಶಸ್ತ್ರ ಏಕ ಇರೋದೆಲ್ಲ ರುದ್ರಾಕ್ಷಿ ಮಾರರು ನೋಡಿ ಅಣ್ಣ ಹಂಗೆ ಬಂಗಿ ಹೆಂಗೆ ಹೊಡಿತಾರೆ ಇಬ್ರು ಸುಮ್ಮನೆ ಏನು ಇಲ್ಲಂತ ಅದು ಕಾಮನ್ ಇಲ್ಲಿ ಬಂಗಿ ಹೊಡೆಯೋದು ಎಲ್ಲ ಕಡೆ ನೋಡಿ ಸುಮ್ಮನೆ ಬಿಡ್ತಾರೆ ಬಂಗಿ ಅದು ಅವರಿಗೆ ಗೋಂಬಾಸಿನ ಮುಂದೆಲ್ಲರೂ ತಾಂಡ್ರದ್ ಬರ ಚೆನ್ನಾಗಿರುತ್ತೆ ಫೈನಲಿ ಸಂಗಮ ದ್ವಾರಕ್ಕೆ ರೀಚ್ ಆದ್ವಿ 5-6 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀವಿ ನೋಡಿ ನೋಡಿ ಬ್ರಿಡ್ಜ್ ಎಷ್ಟು ದೂರ ಆಯ್ತು ಈಗ ಬರ್ತಾ ನೋಡಿ ಇಲ್ಲಿ ಅಂತೂ ಜನ ಇದ್ದಾರೆ ಲೈಟಾಗೆ ಬಟ್ ನೋಡಿ ಎಲ್ಲ ಸ್ನಾನ ಮಾಡ್ತಿದ್ದಾರೆ ಫೈನಲಿ ಈಗ ನಾವು ಸ್ನಾನ ಮಾಡ್ಕೊಂಡು ಬರೋಣ ಬನ್ನಿ ಈಗ 3 ಸರಿ ಮುಳುಗಿ ಬಂದ್ಬಿಡೋಣ ಇಲ್ಲಿ ಒಂದು ಸ್ವಲ್ಪ ಜನ ಇದ್ದಾರೆ ಪರವಾಗಿಲ್ಲ ಇಲ್ಲಿಗನ ಯಾವುದೇ VIP ಬಂದರೂ ನಡ್ಕೊಂಡೆ ಬರಬೇಕು ಇಲ್ಲಿಗನ ಯಾಕಂದರೆ ಗಾಡಿಗಳು ಬಿಡಲ್ಲ ಸೊ VIP ಮಾತ್ರ ಅಷ್ಟೇ ಇರೋದು ಬೇರೆ ಯಾವುದೇ ಲೋಕಲರು ಸಹ ಇಲ್ಲಿ ಕಾರ್ ಬರಲ್ಲ ಇಲ್ಲಿಗನ ಪಾರ್ಕಿಂಗ್ ನಿಲ್ಸೇ ಬರಬೇಕು ನೋಡ್ರಿ ಅಲ್ಲಿ ಮಿಷಿನ್ ಗಲೀಜ್ನ ಹೆಂಗೆ ಕ್ಲೀನ್ ಮಾಡ್ತಾ ಇರುತ್ತೆ ಮಿಷಿನ್ ಏನು ಯಾರ್ದು ಫೈನಲಿ ಸಂಗಮದಲ್ಲಿ ನಾವು 3 ಸರಿ ಮುಳುಗಿ ಬಂದು ಈಗ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ ಸಿಕ್ಕಾಬಟ್ಟೆ ಜನ ನೋಡ್ರಿ ಇಲ್ಲಿ ನಿಂತ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಳಕ್ಕಲ್ಲ ಅಷ್ಟೊಂದು ಜನ ಇದ್ದಾರೆ ಇಲ್ಲಿ ಮಾತ್ರ ಡ್ರೆಸ್ ಚೇಂಜ್ ಮಾಡೋತ್ತಾಗೆ ಸೊ ಅಲ್ಲಿ ನದಿ ಹತ್ರ ಅಷ್ಟೊಂದೇನಿಲ್ಲ ಮುಳುಗಿ ಎದ್ದೇಳ್ಬೋದು ನೋಡ್ಬೋದು ವೀಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಮಿಕ್ಸ್ ಆಗಿರ್ತಾರೆ ಸೊ ನೋಡಿ ಅಲ್ಲೇ ಸಂಜೆ ಆಗೋಗ್ಬಿಡ್ತು ನಾವು ಸ್ನಾನ ಮಾಡ್ಕೊಂಬರೋದಕ್ಕೆ ಸಿಕ್ಕಾಬಟ್ಟೆ ಲೈಟಿಂಗ್ಸ್ ಬ್ರಿಡ್ಜ್ ಮೇಲಿಂದ ತೋರಿಸಿದ್ನಲ್ಲ ರಾತ್ರಿ ನೋಡಿ ನಮ್ಮ ಮಂಜಪ್ಪ ಅವರೆಲ್ಲ ಗಂಗಾಜಲ ತಗೊಂಡು ಹೊರಟಿದ್ದಾರೆ ನಾವು ಒಂದು ಕ್ಯಾನ್ ತಗೊಂಡಿದ್ದೀವಿ ಸಿನಾ ಬೈಕಲ್ಲಿ ಹೋಗ್ಬಿಡ್ರಿ ಈಗ ಇಲ್ಲಿಂದ ಬೈಕ್ ಸಿಗ್ತಾವ ಸೀದಾ ಗಾಡಿ ಹತ್ರ ಹೋಗ್ಬಿಡೋಣ ಅರ್ಜೆಂಟ್ ಫೈನಲಿ ನೋಡಿ ಪಾರ್ಕಿಂಗ್ ಹತ್ರ ಬಂದ್ವಿ ಈಗ ಕಸ್ಟಮರ್ಸ್ ಕಾಶಿಗೆ ಹೋಗೋಣ ಅಂತ ಹೇಳಿದ್ರು ಸೊ ಹಂಗಾಗ್ಬಿಟ್ಟು ಎಲ್ಲ ಹೊರಡಕ್ಕೆ ರೆಡಿ ಆಗ್ತಿದ್ದೀವಿ ಬನ್ನಿ ಈಗ ನೋಡಿ ಪಾರ್ಕಿಂಗಿಂದ ಸೀದಾ ಈಗ ಹೊರಗಡೆ ಎಕ್ಸಿಟ್ ಆಗ್ತಿದ್ದೀವಿ ಇಲ್ಲಿಂದ ಸೀದಾ ನಾವು ಹೋಗ್ತಾ ಇರೋದು ಕಾಶಿ ವಿಶ್ವನಾಥ ವಾರಣಾಸಿಗೆ ಸ್ನೇಹಿತರೆ ಫೈನಲಿ ಈಗ ಕಾಶಿಗೆ ಹೋಗ್ಬಿಟ್ಟು ಕಾಶಿಗೆ ಹೋಗ್ಬಿಟ್ಟು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್